MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಹೀಗೆ ಭಾರತ ಮತ್ತು ಪಾಕ್ ಡಿಜಿಎಂಒಗಳ ನಡುವೆ ಇವತ್ತು ಮಹತ್ವದ ಮಾತುಕತೆ ಕೂಡ ನಡೆದಿದೆ. ಕದನ ವಿರಾಮ ಘೋಷಣೆಯ ಬಳಿಕ ನಡೆದಿರುವಂತಹ ಮೊದಲ ಮಾತುಕತೆಯಲ್ಲಿ ಏನೇನಾಗಿದೆ ಅದು ಇಡೀ ದೇಶದ ಕುತೂಹಲ ಕೆರಳಿಸಿದಂಥದ್ದು. ಹೌದು, ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಬನ್ನಿ ನೋಡ್ಕೊಳ್ಳೋಣ. ಕದನ ವಿರಾಮದ ಬಳಿಕ ಇಂಡೋ ಪಾಕ್ ಡಿಜಿಎಂಒ ಮೀಟಿಂಗ್. ನರಿ ಬುದ್ಧಿ ಪಾಕ್ಗೆ ಭಾರತದ ಸೇನೆ ಕೊಟ್ಟಿದ್ಯಾ ವಾರ್ನಿಂಗ್. That from ashes to ashes and from dust to dust. Minimal losses on our side. नूर खान बेस में आके गिरा है. ಗುಂಡಿನ ಮೊರೆತ ನಿಂತಿದೆ. ಕ್ಷಿಪಣಿ ದಾಳಿ ತಣ್ಣಗಾಗಿದೆ. ಡ್ರೋನ್ ಹಾರಾಟ ಸ್ಥಗಿತಗೊಂಡಿದೆ. ಭಾರತವನ್ನ ಕೆಣಕಿ ತನ್ನ ಸಮಾಧಿಯನ್ನ ತಾನೇ ತೋಡಿಕೊಂಡಿರೋ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ. ಇದೀಗ ಕದನ ವಿರಾಮದ ಬಳಿಕ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ನಡುವೆ ಸಭೆ ನಡೆದಿದೆ. ಅಂದ್ರೆ ಭಾರತೀಯ ಸೇನೆಯ ಮತ್ತು ಪಾಕ್ ಸೇನೆಯ ಡಿಜಿಎಂಒಗಳ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಸಂಬಂಧ ಸಮಾಲೋಚನೆ. ಪಾಕ್ ಉಗ್ರರ ಹುಟ್ಟಡಗಿಸಲು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಬೇಟೆ ಆರಂಭಿಸುತ್ತಿದ್ದಂತೆ ಪಾಕಿಸ್ತಾನ ದಂಡ ಹೊಡೆದಿತ್ತು. ಭಾರತದ ಸೇನಾಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡಿ ದಾಳಿ ನಿಲ್ಲಿಸುವಂತೆ ಅಂಗಲಾಚಿತ್ತು. ಅಮೆರಿಕ ಕೂಡ ಮಧ್ಯ ಪ್ರವೇಶ ಮಾಡಿತ್ತು. ಇದರ ಪರಿಣಾಮವಾಗಿ ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಜಾರಿಯಾಗಿದೆ. ಮೇ 10 ಸಂಜೆ 5 ಗಂಟೆಯಿಂದಲೇ ಯುದ್ಧ ವಿರಾಮವಾಗಿದೆ. ಅಂದೇ ನಿರ್ಧರಿಸಿದಂತೆ ಇಂದು ಉಭಯ ರಾಷ್ಟ್ರಗಳ ಡಿಜಿಎಂಒಗಳ ಮಧ್ಯೆ ಹಾಟ್ಲೈನ್ ಮೂಲಕ ಮಾತುಕತೆ ಆಗಿತ್ತು. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಬಳಿಕ ಉಭಯ ರಾಷ್ಟ್ರಗಳ ಡಿಜಿಎಂಒಗಳ ಮಧ್ಯೆ ಇಂದು ಸಂಜೆ 5 ಗಂಟೆಗೆ ಮಾತುಕತೆ ಆಗಿದೆ. ಡಿಜಿಎಂಒಗಳ ಮಧ್ಯೆ ಹಾಟ್ಲೈನ್ ಮೂಲಕ ಮಾತುಕತೆ ಆಗಿದ್ದು ಭಾರತದ ಡಿಜಿಎಂಒ ಹಾಗೂ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹಾಗೂ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಧ್ಯೆ ಚರ್ಚೆ ಆಗಿದೆ. ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಸಂಬಂಧ ಸಮಾಲೋಚನೆ ಕುರಿತು ಚರ್ಚೆ ಆಗಿದೆ ಅನ್ನೋದು ಮೂಲಗಳಿಂದ ತಿಳಿದಿದೆ. ಇನ್ನು ಮಾತುಕತೆ ವೇಳೆ ಏನೆಲ್ಲ ಚರ್ಚೆ ಆಗಿದೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬಂದಿಲ್ಲ. ಹೀಗಿದ್ರೂ ಭಾರತ ಪಾಕ್ ಮುಂದೆ ಕೆಲ ಕಂಡೀಷನ್ ಇಟ್ಟಿದೆ ಅನ್ನೋ ಚರ್ಚೆ ನಡೆಯುತ್ತಿದೆ. ಅದೇನು ಅಂದ್ರೆ ಗಡಿಯಲ್ಲಿ ತಂಟೆ ಮಾಡಿದ್ರೆ ತಟ್ಟಿ ಬಿಡೋ ವಾರ್ನಿಂಗ್ ಕೊಟ್ಟಿರೋ ಭಾರತ ಜೈಷ್ ಲಷ್ಕರ್ ಉಗ್ರರನ್ನ ಹಸ್ತಾಂತರಿಸಬೇಕು ಅಂತ ಆಗ್ರಹಿಸಿದೆ. ಹಾಗೆಯೇ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಉಗ್ರರಿಗೆ ಆಶ್ರಯ ನೀಡೋದನ್ನು ನಿಲ್ಲಿಸಬೇಕು. ಪಿಒಕೆಯಲ್ಲೂ ಉಗ್ರ ನೆಲೆಗಳನ್ನು ನಿರ್ನಾಮ ಮಾಡಿ ಭಯೋತ್ಪಾದನೆ ಚಟುವಟಿಕೆಗೆ ಬೆಂಬಲ ನಿಲ್ಲಿಸಬೇಕು. ಭಾರತದಲ್ಲಿ ಕೃತ್ಯ ಎಸಗಲು ಕುಮ್ಮಕ್ಕು ನೀಡಬಾರದು. ಗಡಿಯಲ್ಲಿ ಅಪ್ರಚೋದಿತ ದಾಳಿಗೆ ಬ್ರೇಕ್ ಹಾಕಬೇಕು ಅಂತ ಭಾರತ ಆಗ್ರಹಿಸಿದೆ. नूर खान बेस में आके गिरा है. ಇನ್ನು ಭಾರತದ ಡಿಜಿಎಂಗಳು ಪಾಕ್ ಸೇನೆಗೆ ಕೆಲವು ಪ್ರಶ್ನೆಗಳನ್ನು ಕೇಳಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಕದನ ವಿರಾಮ 5 ಗಂಟೆಗೆ ಘೋಷಣೆ ಆಗುತ್ತೆ. ನಂತರ 7 ರಿಂದ 8 ಗಂಟೆ 9 ಗಂಟೆ ತನಕನೂ ಕೂಡ ಪಾಕಿಸ್ತಾನ ದಾಳಿಯನ್ನು ಮಾಡುತ್ತೆ, ಕದನ ವಿರಾಮವನ್ನು ಉಲ್ಲಂಘಿಸುತ್ತೆ. ಇದನ್ನು ಯಾಕೆ ಮಾಡಿದ್ರಿ ಅನ್ನುವಂಥದ್ದೊಂದು ಪ್ರಶ್ನೆ. ಆದರೆ ಬಹು ಮುಖ್ಯವಾಗಿ ಏನು ಭಾರತ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಭಾರತೀಯ ಸೇನೆ ಹೇಳ್ತಿದೆ. ಯಾರು ಉಗ್ರ ಮುಖಂಡರುಗಳು ಸಾವನ್ನಪ್ಪಿದ್ದಾರೆ, ಉಗ್ರ ಸಂಘಟನೆಗಳ ಮುಖಂಡರು ಸಾವನ್ನಪ್ಪಿದ್ದಾರೆ, ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದು ಉಗ್ರ ಸಂಘಟನೆಗಳಿಗೂ ಹಾಗೂ ಪಾಕಿಸ್ತಾನ ಸೈನ್ಯಕ್ಕೂ ಸಂಬಂಧ ಇದೆ ಅನ್ನುವಂತಹದ್ದು ಗೊತ್ತಾಗ್ತದೆ. ಇನ್ನು ಕೇವಲ ಗಡಿ ಮತ್ತು ಗಡಿಯ ಪರಿಸ್ಥಿತಿ ಕದನ ವಿರಾಮದ ವಿಚಾರವಷ್ಟೇ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆದಿದೆ. ಇದನ್ನ ಹೊರತು ರಾಜತಾಂತ್ರಿಕ ಮತ್ತು ಆರ್ಥಿಕ ನಿರ್ಬಂಧಗಳ ಬಗ್ಗೆ ಯಾವುದೇ ಚರ್ಚೆಗೆ ಭಾರತ ಮುಂದಾಗಿಲ್ಲ. ಅದರಲ್ಲೂ ಉಗ್ರರನ್ನ ಬೆಂಬಲಿಸುವುದನ್ನು ನಿಲ್ಲಿಸುವವರೆಗೂ ನೀರು ಬಿಡಲ್ಲ ಎಂಬ ನಿರ್ಧಾರಕ್ಕೆ ಭಾರತ ಬದ್ಧವಾಗಿದೆ. ಬೆಳಗಿನಿಂದಲೂ ಪ್ರಧಾನಿ ಮೋದಿ ಸಾಲು ಮೀಟಿಂಗ್. ಡಿಜಿಎಂಒಗಳ ಮೀಟಿಂಗೂ ಮುನ್ನ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಮತ್ತು 3 ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ದರು.
ಬ್ಯೂರೋ ರಿಪೋರ್ಟ್ TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.